ಜೋಡಿ ಬಸವೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವದ ಸಂಭ್ರಮ. ಶ್ರೀ ವಿಭವ ವಿದ್ಯಾಶಂಕರ ಮಹಾಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯ. ಎಸ್ ವೀಕ್ಷಕರ, ರಾಜ್ಯಾದ್ಯಂತ ಭರ್ಜರಿ ಮಳೆಯಾಗ್ತಾ ಇದ್ದು, ಮಳೆಯ ನಡುವೆಯೂ ಗುಬ್ಬಿ ತಾಲೂಕಿನ ನಿಟ್ಟೂರು ಹೋಬಳಿಯ ಪಾತ್ರೆ ಮತ್ತಿಘಟ್ಟ ಗ್ರಾಮದ ಜೋಡಿ ಬಸವೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ ಅತ್ಯಂತ ಅದ್ದೂರಿಯಾಗಿ ಜರುಗಿತು. ಪಾತ್ರೆ ಮತ್ತಿಘಟ್ಟ ಗ್ರಾಮದ ಸುತ್ತಮುತ್ತಲ ಹಲವು ಗ್ರಾಮಗಳ ಸಾವಿರಾರು ಜನರು ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗಿದ್ರು. ಇದೇ ವೇಳೆ ಜೋಡಿ ಬಸವೇಶ್ವರ ಸ್ವಾಮಿ ನೂತನ ದೇವಾಲಯದ ಗೋಪುರ ಹಾಗೂ ಕಳಸ ಪ್ರತಿಷ್ಠಾಪನೆಯನ್ನ ಗೊಲ್ಲಹಳ್ಳಿ ಮಠದ ಶ್ರೀ ವಿಭವ ವಿದ್ಯಾಶಂಕರ ಮಹಾಸ್ವಾಮೀಜಿ ನೆರವೇರಿಸಿದ್ರು. ನಂತರ ಮಾತನಾಡಿದ ಅವರು, ಸುಮಾರು 800 ವರ್ಷಗಳ ಇತಿಹಾಸವಿರುವ ಈ ದೇವಾಲಯದಲ್ಲಿ ಪ್ರತಿ ವರ್ಷವೂ ಬಹಳ ವಿಜೃಂಭಣೆಯಿಂದ ಜಾತ್ರಾ ಮಹೋತ್ಸವವನ್ನ ನಡೆಸಲಾಗ್ತಾ ಇದೆ. ಅದರಂತೆ ಈ ವರ್ಷ ಬಹಳ ವಿಶೇಷವಾಗಿ ಕಳಶ ಸ್ಥಾಪನೆ ಸೇರಿದಂತೆ ಗೋಪುರ ನಿರ್ಮಾಣ ಮಾಡಿರುವುದು ಅತ್ಯಂತ ಹೆಚ್ಚು ಖುಷಿಯನ್ನ ನೀಡಿದೆ ಎಂದಿದ್ದಾರೆ. ಶ್ರೀ ಜೋಡಿ ಬಸವೇಶ್ವರ ಸ್ವಾಮಿಯವರ ಜಾತ್ರಾ ಮಹೋತ್ಸವ ಅಂಗವಾಗಿ ದೇವಸ್ಥಾನ ಮುಂಭಾಗದಲ್ಲಿ ಗೋಪುರವನ್ನು ನಿರ್ಮಾಣ ಮಾಡಿರುತ್ತಾರೆ. ಆ ಗೋಪುರಕ್ಕೆ ಕಳಶ ಸ್ಥಾಪನೆ, ಹೋಮಾದಿ ಪೂಜೆಗಳು ಹಾಗೂ ಶ್ರೀ ಜೋಡಿ ಬಸವೇಶ್ವರ ಸ್ವಾಮಿಯವರಿಗೆ ಅಭಿಷೇಕ ಎಲ್ಲ ಪೂಜಾ ಕಾರ್ಯಕ್ರಮಗಳು ಮುಗಿದು ಈಗ ಪ್ರಸಾದ ವಿನಿಯೋಗವನ್ನು ಮಾಡುವ ಸಮಯ ಬಂದಾಗಿದೆ. ಇವತ್ತಿನ ದಿನ ಸಂಜೆ ಸಾಕಷ್ಟು ಉತ್ಸವ ಮೂರ್ತಿಗಳ ಆಗಮನದೊಂದಿಗೆ ಜಾತ್ರಾ ಮಹೋತ್ಸವ ಸಂಜೆ ನಡೆಯಲಿದ್ದು, ಸಮಸ್ತ ಭಕ್ತಾದಿಗಳೆಲ್ಲ ಆಗಮಿಸಿ ಶ್ರೀ ಬಸವೇಶ್ವರ ಕೃಪೆಗೆ ಪಾತ್ರರಾಗಿ ಆ ಬಸವೇಶ್ವರ ಸ್ವಾಮಿಯವರ ಕೃಪಾಶೀರ್ವಾದವನ್ನು ಪಡೆದು ಧನ್ಯರಾಗಿ ಅಂತೇಳಿ ಬಯಸ್ತಾ, ಇವತ್ತಿನ ಎಲ್ಲ ಕಾರ್ಯಕ್ರಮಗಳು ಸಾಕಷ್ಟು ಇಂದಿನ ರಾತ್ರಿ ದಿನ ಮಳೆ ಬಂದು ಕೂಡ ಆಗಿದ್ದರೂ ಕೂಡ ಎಲ್ಲ ಕಾರ್ಯಕ್ರಮಗಳು ಕೂಡ ಸಾಂದರ್ಭಿಕವಾಗಿ ಸುಭಿಕ್ಷವಾಗಿ ನಡೆದಿರುತ್ತವೆ. ಹಾಗಾಗಿ ಎಲ್ಲ ಭಕ್ತರುಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಆ ಬಸವೇಶ್ವರ ಸ್ವಾಮಿಯವರ ಕೃಪೆಗೆ ಪಾತ್ರರಾಗಿ ಆಶೀರ್ವಾದವನ್ನು ಪಡೆದು ಧನ್ಯರಾಗಿ ಅಂತ ಹೇಳಿ ಬಯಸ್ತಾ, ನಾವು ಈ ಬಸವೇಶ್ವರ ಸ್ವಾಮಿಯವರ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದೀವಿ. ನೀವುಗಳೆಲ್ಲ ಕೂಡ ಆಗಮಿಸಬೇಕು, ಆ ಬಸವೇಶ್ವರ ಸ್ವಾಮಿಯವರ ಆಶೀರ್ವಾದವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ, ನಾವು ಕೂಡ ಸರ್ವ ಭಕ್ತರಲ್ಲಿ ಈ ಆಶೀಸ್ಸವನ್ನು ಬಯಸ್ತೀವಿ. ಇದೇ ಸಂದರ್ಭದಲ್ಲಿ ನೂತನ ಕಳಸ ಗೋಪುರದ ನಿರ್ಮಾತೃ ರಾಜು ಅವರ ಕುಟುಂಬ ಗೋಪುರ ನಿರ್ಮಿಸಿಕೊಟ್ಟಿದ್ದು ಬಹಳ ವಿಶೇಷವಾಗಿದ್ದು ಭಕ್ತರ ಗಮನ ಸೆಳೀತಾ ಇದೆ. ದೇವಾಲಯದ ಮುಂಭಾಗ ಹೋಮ ಹವನವನ್ನ ಮಾಡಲಾಯಿತು. ನೂರಾರು ಮಹಿಳೆಯರು ಕುಂಭವನ್ನ ಹೊತ್ತು ದೇವರಿಗೆ ಪೂಜೆಯನ್ನ ಸಲ್ಲಿಸಿದ್ರು. ದೇವಾಲಯ ಸುತ್ತ ನೆರೆದಿದ್ದ ಜನರು ಜಾತ್ರಾ ಮಹೋತ್ಸವವನ್ನ ಕಣ್ತುಂಬಿಕೊಂಡಿದ್ದಾರೆ. ಇನ್ನು ಬಿಜೆಪಿ ಮುಖಂಡ ಎಸ್ಟಿ ದಿಲೀಪ್ ಕುಮಾರ್ ಮತ್ತು ಸಿಎಂ ರಾಜಪ್ಪ ಜಾತ್ರಾ ಮಹೋತ್ಸವದ ಕುರಿತು ಮಾತನಾಡಿದ್ರು. ಏನಿವತ್ತು ಪತ್ರೆ ಮತ್ತೆಂಡ ಗ್ರಾಮಸ್ಥರು ಜೋಡಿ ಬಸವೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ ಮುಖಂಡಿದ್ದಾರೆ. ಆ ಪ್ರಯುಕ್ತ ನಮ್ಮ ಸದ್ಭಕ್ತರಾದಂಥ ಬಸವರಾಜ್ ಅವರು ದ್ವಾರಬಾಕ್ಲು ಏನು ಆರ್ಚ್ನ ಅವರು ದಾನವಾಗಿ ಕಟ್ಟಿಸಿ ಸ್ವಾಮಿ ಕೃಪೆಗೆ ಪಾತ್ರರಾಗಿದ್ದಾರೆ. ಅವ್ರಿಗೂ ಕೂಡ ಮತ್ತು ಅವ್ರ ಕುಟುಂಬದವರು ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಮತ್ತು ಸ್ವಾಮಿ ಆಶೀರ್ವಾದದಿಂದ ಒಳ್ಳೆ ಮಳೆ ಬೆಳೆ ಆಗ್ತಾ ಇದೆ. ಸದ್ಭಕ್ತರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ, ದೇವರು ಒಳ್ಳೆ ಆಶೀರ್ವಾದ ಮಾಡಲಿ. ಇದೇ ಸಂದರ್ಭದಲ್ಲಿ ಸ್ಥಳೀಯ ಮುಖಂಡರಾದ ಮಹದೇವಯ್ಯ, ದಿನೇಶ್, ಹೇಮಂತ್ ಕುಮಾರ್, ರಾಜು, ಸಿಎಂ ರಾಜ್, ಅರ್ಚಕ ದಂಜೇಗೌಡ ಸೇರಿದಂತೆ ಜೋಡಿ ಬಸವೇಶ್ವರ ಕಮಿಟಿಯ ಸೇವಾ ಅಭಿವೃದ್ಧಿ ಟ್ರಸ್ಟ್ನ ಸದಸ್ಯರು ಹಾಜರಿದ್ದರು. ದೇವರಾಜು, ಪ್ರಜಾಶಕ್ತಿ ಟಿವಿ, ಗುಬ್ಬಿ.